ಒಂಥರ ನಿಮಗೆ ಹೊಲದ ಟೂರ್ ಥರನೇ ನಿಮಗೆ ಕೊಡ್ತೀನಿ. ಹೊಲದ ಹತ್ರ ಹೋಗ್ಬಿಟ್ಟು ನಿಮಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಲೋ ಗೈಸ್, ನಮ್ಮ ತೋಟದ ಹತ್ರ ಬಂದ್ವಿ ನೋಡಿ. ಇಲ್ಲಿಂದ ಅಲ್ಲಿವರೆಗೆ ಅಂದರೆ ಇಲ್ಲಿಂದ ಒಂದು ಅಲ್ಲಿವರೆಗೆ ನಮ್ಮ ಅತ್ತೆದೆ, ಅಲ್ಲಿಂದ ಅಲ್ಲಿವರೆಗೆ ಫುಲ್ ನಮ್ಮದು. ನೆಕ್ಸ್ಟ್ ಇನ್ನೆಲ್ಲ ಐತೆ ಅಂದರೆ ತಡೀರಿ ತೋರಿಸ್ತೀನಿ. ಇಲ್ಲಿ ಯಾರೋ ನಮ್ಮ ಮರದಲ್ಲಿ ಹಲಸಿನಕಾಯಿ ಕಿತ್ಕೊ ಹೋಗ್ಬಿಟ್ಟವ್ರೆ, ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ನಮ್ಮ ತಾತ ಫೋನ್ ಮಾಡ್ತವ್ರೆ. ದೊಡ್ಡದಿತ್ತು, ನಾವು ಬರೋಷ್ಟೊತ್ತಿಗೆ ಕಿತ್ಕೊಂಡು ಹೋಗ್ಬಿಟ್ಟವ್ರೆ. ಮತ್ತು ಇಲ್ಲೊಂದು ಕಡೆ ಐತೆ. ಇಲ್ಲಿ ಹೆಂಗೆ ಅಂದರೆ ಗೈಸ್, ತಡೆಯೋಕ್ಕೆ ತೋರಿಸ್ತೀನಿ. ಇಲ್ಲಿಂದ ಇಷ್ಟು, ಮತ್ತು ನಮ್ಮದು ಮಾವಿನ ಮರ ಎಲ್ಲ ಐತೆ, ಬನ್ನಿ ತೋರಿಸ್ತೀನಿ. ಇದು ಬೇರೆಯವ್ರದ್ದೆ, ಆ ಕಡೆದು ಬೇರೆಯವ್ರದ್ದೆ. ಇದು ಮತ್ತು ಇದೊಂದು, ಇವೆರಡೂರು ನಮ್ಮದೈತೆ. ಇದರಲ್ಲಿ 9 ಮರಗಳು ಮಾಮೂಲಿ ಸೇಮು. ಇನ್ನೆರಡು ಮರ, ಅದರಲ್ಲೊಂದು ತೋತಾಪುರಿ ಐತೆ, ಇನ್ನೊಂದು ರಸಪುರಿ ಏನೋ. ಆ ರಸಪುರಿನ ನಾವು ಕಿತ್ಕೊಂಡೋಗಿ ದೊಡ್ಡದಾದ್ಮೇಲೆ ಮನೇಲಿ ಒಂದು ದೊಡ್ಡದು ರಟ್ಟನ್ ಬಾಕ್ಸ್ ತಗೋತೀವಿ. ಆ ರಟ್ಟನ್ ಬಾಕ್ಸಲ್ಲಿ ಫಸ್ಟು ಹುಲ್ಲು ಹಾಕ್ತೀವಿ, ಮಾಮೂಲಿ ಹಸುಗೆ ಹಾಕ್ತೀವಿ ಗೊತ್ತಾ, ಅದು ಹುಲ್ಲು, ಅದನ್ನ ಹಾಕ್ತೀವಿ. ಆಮೇಲೆ ಆ ಮಾವಿನ ಹಣ್ಣನ್ನ ಜೋಡಿಸ್ತೀವಿ. ಆ ಥರ ಎಷ್ಟು ಲೇಯರ್ ಆಗುತ್ತೆ ಅಷ್ಟು ಲೇಯರ್ ಮಾಡಿ ಹಣ್ಣಾದ್ಮೇಲೆ ನಾವು ತಿನ್ನೋದು ಅದನ್ನು. ಇನ್ನು 9 ಮರಗಳೇನೈತೆ ಅದನ್ನು ನಾವು ಮಾರಿಬಿಡ್ತೀವಿ. ಅವರು ಜ್ಯೂಸು ಮತ್ತು ಐಸ್ ಕ್ರೀಮ್ ಎಲ್ಲದಕ್ಕೂ ಉಪಯೋಗಿಸ್ಕೊತಾರೆ. ಮತ್ತು ಇನ್ನೊಂದು ರಸಪುರಿ ಅಂತ ಐತೆ. ಆ ರಸಪುರಿ ತಡೀರಿ ಯಾವ ಥರ ಐತೆ ಅಂತ ತೋರಿಸ್ತೀನಿ. ಇದು ಈ ಥರ ರಸಪುರಿ ಹಣ್ಣು ಬರೋದು. ರಸಪುರಿನ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಯಾವ್ದು ಗೊತ್ತಾ, ಇದು ಉಪ್ಪು ಖಾರ ಹಾಕೊಂಡು ತಿನ್ನೋದು. ಇದನ್ನು ಇವಾಗಲೂ ತಿನ್ಬೋದು, ಆದರೆ ಇನ್ನೂ ಒಂದು 5-6 ಸಲ ಮಳೆ ಬಿದ್ದರೆ ತಿನ್ಬೋದು, ಇಲ್ಲಾಂದರೆ ಫುಲ್ ಕೆಮ್ಮಾಗ್ಬಿಡುತ್ತೆ. ಮತ್ತು ನಾನು ಮನೇಲಿ ಇಟ್ಕೊಂಡು ಏನು ಮಾಡೋದು ಅಂತ ಅನ್ನಲ್ಲ, ಅದು ಇದೆ ಕಾಣಿಸ್ತೈತಾ, ಇದೆ. ಹೋದ್ಸಲಿ ಇದ್ರಕ್ಕಿಂತ ಜಾಸ್ತಿ ಬಿಟ್ಟಿತ್ತು, ಈ ಸಲ ಕಮ್ಮಿನೇ ಚೂರು. ನಮ್ಮ ಚಿಕ್ಕಪ್ಪ ಅದೇ ಅವ್ರ ತೋಟದ ಹತ್ರ ಬಂದಿರೋ, ಏನು ಮಾಡ್ತೀವಿ ಅಂತ ಕೇಳೋರು, ಮಾತಾಡಲಿಲ್ಲ. ಅದು ಚೆನ್ನಾಗಿರುತ್ತೆ. ಅದು ನಾನು ತೋರಿಸಿದ್ನಲ್ಲ ಉಪ್ಪು ಖಾರ ಹಾಕೊಂಡು ತಿನ್ನೋದು, ಅದು ನಮ್ಮ ಊರು ಮಕ್ಕಳೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅಂದರೆ ಹತ್ರದಲ್ಲಿ ಸಿಗೋದು ಇಲ್ಲೊಂದೇ ಅಲ್ವಾ, ಅದು ರಸಪುರಿ. ಅದು ಸಿಗೋದು ಅದೊಂದೇ ಅಲ್ವಾ, ಅದನ್ನು ಬೇಗ ಖಾಲಿ ಮಾಡಿಬಿಡ್ತಾರೆ, ನಮಗೆ ಸಿಗೋಲ್ಲ. ನಿನ್ನೆ ಮಳೆ ಬಿದ್ದಿತ್ತು, ರಾತ್ರಿ ಮಳೆ ಬಿದ್ದಿತ್ತು. ನಾವು ಮಳೆ ಬೀಳಲ್ವೇನೋ ಅಂತ ತಿಳ್ಕೊಂಡಿದ್ವಿ. ರಾತ್ರಿ ಬೀಳ್ತು ಮಳೆ ಜೋರಾಗೆ. ಅದಕ್ಕೆ ಇವತ್ತು ನಮ್ಮ ತಾತ ಬೆಳಗ್ಗೆ ಫೋನ್ ಮಾಡಿದರು ಟ್ಯಾಕ್ಟ್ರ್ ಅವರಿಗೆ. ಅವರು ಮಧ್ಯಾಹ್ನ ಬರ್ತೀವಿ ಅಂದರೆ, ನಾವು ಯಾವ ಥರ ಅಂದರೆ ಒಂದ್ಸಲಿ ಮಳೆ ಬೀಳಬೇಕು, ಆಮೇಲೆ ಹೊಲ ಉಳಿಸ್ತೀವಿ. ಯಾವ ಥರ ಅಂದರೆ ಈ ಥರ ಅದು ಆ ಥರ ಹೊಲ ಉಳಿಸಾದ್ಮೇಲೆ ಪುನಃ ಮಳೆ ಹುಯ್ಬೇಕು. ಆವಾಗ ಫುಲ್ಲು ರೋಟ್ರಿ ಓಡಿಸ್ತೀವಿ, ಅಂದರೆ ಫುಲ್ ಫ್ಲ್ಯಾಟ್ ಆ ಥರ. ಅದು ಓಡಿಸಾದ್ಮೇಲೆ ಪುನಃ ಮಳೆ ಬೀಳಬೇಕು. ಯಾಕೆಂದರೆ ಈ ಥರ ಉಳಿಸ್ಬಿಟ್ಟು ನೇಗ್ಲಲ್ಲಿ ಅದೇ ಎತ್ತು ಹಿಂಗೆ ಉಳ್ತಾರಲ್ಲ ನೇಗ್ಲು, ಅದರಲ್ಲಿ ಉಳಿಸ್ಬಿಟ್ಟು ನಾವು ಕಾಳು, ಯಾವ ಕಾಳು ಬೇಕು ಆ ಕಾಳು ಹಾಕೋತೀವಿ. ನಾವು ಟ್ಯಾಕ್ಟ್ರು ಬರ್ತೀವಿ ಅಂತ ಬಂದು ಹೊಲದ ಹತ್ರ ನೋಡಿದ್ರೆ ಅವರಂದರು ನಾವು ನಾಳೆ ಬರ್ತೀವಿ ಅಂತ ಅಂದರು ಟ್ಯಾಕ್ಟ್ರನ್ನ. ಅದಕ್ಕೆ ನಾವು ಸುಮ್ಮನೆ ಇಲ್ಲಿ ಚೂರು ಮುಳ್ಳೊಂದು ಮರ ಇತ್ತು, ಅದನ್ನು ನಮ್ಮ ತಾತ ನಾನು ಹೇಳ್ದೆ, ತಾತ ಬನ್ನಿ ಮುಳ್ಳಿನ ಮರ ಐತಲ್ಲ ಯಾರೋ ಕಡ್ದು ಬಿಸಾಕೋರೆ, ಸುಮ್ಮನೆ ವೇಸ್ಟು, ಅದನ್ನು ಬೆಂಕಿಗೆ ಹಾಕೋಣ ಅಂತ. ಮಳೆ ಬಿದ್ದೈತೆ ಇವಾಗ ಗತ್ತೆಲ್ಲ ಬಿಡು ಅಂತ ಅಂದರು. ಅದಕ್ಕೆ ನಮ್ಮ ತಾತ ಏನೋ ಕೆಲಸ ಮಾಡ್ತಾರೆ, ಬನ್ನಿ ಏನು ಮಾಡ್ತವ್ರೆ ತೋರಿಸ್ತೀನಿ. ಅಲ್ಲಿ ನಮ್ಮ ಚಿಕ್ಕಪ್ಪ ಅವರು ಏನಕ್ಕೋ ಬಂದಿದ್ದರು,
ಅದೇನೋ ಕಿತ್ಕೊಂಡು ಹೋಯ್ತವ್ರೆ. ಗೈಸ್ ಇಲ್ಲಿ ಮರಗಳು ಒಣಗಿ ಬಿದ್ದಿರ್ತಾವಲ್ಲ, ಅದನ್ನು ನಮ್ಮ ತಾತ ಒಂದು ಜೋಡಿಸ್ತವ್ರೆ. ಯಾಕಂದರೆ ಮನೆಗೆ ಸೌದೆ ಬೇಕಲ್ವಾ, ಅದಕ್ಕೆ ಒಂದು ಜೋಡಿಸ್ತವ್ರೆ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಫುಲ್ಲು ಈ ಥರ ಮುಳ್ಳಿನ ಮರಗಳನ್ನ ಸುಡ್ತಿ ಯಾರೋ ಕಡ್ದು ಬಿಸಾಕಿದ್ರು, ಬೆಂಕಿಗೆ ಹಾಕ್ಬೇಕಾಯ್ತು. ಮಳೆ ಬಿದ್ದೈತಲ್ವಾ, ಹತ್ತಲ್ಲ. ಇವತ್ತು ಉಳಿಸ್ಬೇಕಾಯ್ತು. ಹೇಳ್ಬೇಕಂದ್ರೆ ಹೊಲನ ಹೇಳ್ಬೇಕಂದ್ರೆ ಆ ಟ್ಯಾಕ್ಟ್ರು ಬರಲೇ ಇಲ್ಲ. ಟ್ಯಾಕ್ಟ್ರು ಅವರು ನಾಳೆ ಬರ್ತೀನಿ ಅಂದರು. ಮತ್ತು ಯಾವ್ದು ಬರ್ತೀನಿ ಅಂದಿದ್ದವರು? ನಾಳೆ ಬರ್ತೀನಿ ಅಂದರು ಟ್ಯಾಕ್ಟ್ರವರು. ಅವ್ರು ಬಂದಾದಮೇಲೆ ಇಲ್ಲಿ ನೀಟಾಗಿ ಉಳಿಸ್ಬಿಟ್ಟು ಒಂದ್ಸಲಿ ಮಳೆ ಬೇಕು. ಆವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ನಾವಿಲ್ಲಿ ಒಬ್ಬರು ಕಾಳು ಬಿಡ್ಕೊಂಡು ಹೋಗ್ತಿದ್ರೆ ನಾವು ಗೊಬ್ಬರ ಚೆಲ್ಲೋದು, ಆ ಥರ ಮಾಡ್ತಿದ್ವಿ. ಈ ಸಲ ಬಂದರೆ ಪಕ್ಕ ಮಾಡೋದೆ. ನಮ್ಮ ತಾತ ಎಲ್ಲ ಜೋಡಿಸ್ತಾರೆ. ಇದನ್ನು ಕಡ್ಕೊಂಡು ಗಾಡಿಗೆ ಹಾಕೊಂಡು ಮನೆಗೆ ತಗೊಂಡು ಹೋಗ್ಬೇಕು. ಆಮೇಲೆ ಸ್ಟಾರ್ಟ್ ಮಾಡ್ತಿದ್ರು. ನಮ್ಮ ತಾಸೋನೆಗಳನ್ನೆಲ್ಲ ತಂದು ಅಲ್ಲಿ ಗಾಡಿ ನಿಂತೈತಲ್ಲ ಅಲ್ಲಿ ಹಾಕೋ ಅಂತ ಅಂದರು. ಅದಕ್ಕೆ ಒಂಚೂರಿತ್ತು, ಅದನ್ನು ಎಳ್ಕೊಬಂದು ಹಾಕ್ತೆ. ನಮ್ಮ ತಾತ ಇನ್ನೊಂಚೂರು ಎಳ್ಕೊಬತ್ತವ್ರು ನೋಡಿ. ಇವಾಗ ಅದನ್ನು ಕಡ್ದುಬಿಟ್ಟು ನಾನು ಮನೆಗೆ ತಗೊಂಡು ಹೋಗ್ತೀನಿ. ಮನೆಗೆ ತಗೊಂಡು ಹೋಗ್ಬಿಟ್ಟು ಅದನ್ನು ಇಟ್ಬಿಟ್ಟು ಪುನಃ ಬರ್ತೀನಿ. ನಮ್ಮ ತಾತನ ಕರ್ಕೊಂಡು ಹೋಗ್ಬೇಕಲ್ಲ. ನೋಡಿ ಇದೇ ಬೇಯಿಸ್ಬೇಕಾಯ್ತು. ಮಳೆ ಬಿದ್ದೈತಲ್ಲ, ನೀರು ಕುಡಿದ್ಬಿಟ್ಟಿರುತ್ತೆ. ಅದಕ್ಕೆ ನಾಳೆ ಎಲ್ಲ ನಾಳೆಗೂ ಅದನ್ನು ಬೇಯಿಸ್ಬೇಕು. ನಾಳೆ ಟ್ಯಾಕ್ಟ್ರ್ ಬರ್ತದೆ, ಅದಕ್ಕೆ ಅದನ್ನು ಅಲ್ಲಿ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ. ಗೈಸ್ ಇವಾಗ ಮಾವಿನ ಹೊಲ ನೋಡಿದ್ರಿ ಗೊತ್ತಾ? ಇಲ್ಲೆಲ್ಲ ನಮ್ಮ ತಾತ ಕಾಳುಗಳನ್ನ ಚೆಲ್ತಾರೆ. ಮತ್ತು ನೋಡಿ ಇಲ್ಲಿ ಎಲ್ಲ ಮಳೆ ಬಿದ್ದೈತಲ್ವಾ, ನೀಟಾಗಿ ಹೊಲ ಎಲ್ಲ ಉಳಿಸ್ಬಿಟ್ಟು ಇಲ್ಲೂ ಚೆಲ್ಲಬೇಕು ಮತ್ತು ಇಲ್ಲೂ ಚೆಲ್ಲಬೇಕು. ಇಲ್ಲಿಂದ ಇಷ್ಟೇ ನೋಡ್ತಿದ್ದೀರಾ, ಇಲ್ಲೆಲ್ಲ ಫುಲ್ ಚೆಲ್ಲಬೇಕು. ಸರಿ ಗೈಸ್, ಇವತ್ತಿನ ವಿಡಿಯೋ ಇಷ್ಟು. ಬಾಯ್ ಬಾಯ್ ಗೈಸ್. ಇಷ್ಟೇ ವಿಡಿಯೋ, ಇಲ್ಲಿಗೆ ಎಂಡ್ ಆಯಿತು ಅನ್ಕೊಬಿಟ್ರಾ? ನಾನು ಸುಮ್ಮನೆ ತಮಾಷೆ ಮಾಡಿದೆ. ನಾನು ನಮ್ಮ ತಾತ ಮನೆಗೆ ಬಂದು ಸೌದೆ ಎತ್ಕೊಬರೋದ ಅಂತ ಇದ್ದು, ಆದರೆ ನಾಳೆ ಎತ್ಕೊಬರೋಣ ಅಂತ ತಾತ. ಅದಕ್ಕೆ ನಾನು ನಮ್ಮ ಅಜ್ಜಿ ಇವಾಗ ಗಟ್ಟೆ ಮನೆ ಆಡ್ತಿದ್ದೀವಿ. ಗಟ್ಟೆ ಮನೆ ಇನ್ನೂ ಆಡ್ತಿಲ್ಲ. ನಮ್ಮ ಅಜ್ಜಿ ಬಾ ಗಟ್ಟೆ ಮನೆ ಆಡೋಣ ಅಂತ ಕರೀತು. ಬನ್ನಿ ಗಟ್ಟೆ ಮನೆ ಆಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಇವತ್ತು ನಿಮಗೆ. ಗೈಸ್ ನಮ್ಮ ಅಜ್ಜಿ ಬಂದರು. ಇವಾಗ ಗಟ್ಟೆ ಮನೆ ಆಡೋಕೆ ಕುತ್ಕೊಂಡಿದ್ದೀವಿ. ಯಾವ ಥರ ಗೊತ್ತಾ, ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳಿ. ಇವಾಗ ಏನಾದರೂ ಇಟ್ಕೊಳ್ಳೋದು, ಒಟ್ನಲ್ಲಿ 4 ಏನಾದರೂ ಬೇಕು ಅಷ್ಟೇ. ಇದು ಪಿಚ್ಚಿನ ನೀಟಾಗಿ ನೆಲದಲ್ಲಿ ಉಜ್ಜಿದ್ರೆ ಈ ಥರ ಆಗುತ್ತೆ, ಸರಿನಾ? ಇದನ್ನು ನೀಟಾಗಿ ಬಿಡೋದು. ಇವಾಗ ನೋಡಿ ಎಷ್ಟು ವೈಟ್ ಇರುತ್ತೆ ಅಷ್ಟನ್ನು ಕೌಂಟ್ ಮಾಡಬೇಕು. ಟೋಟಲ್ ನಮಗೆ ಬೇಕಾಗಿರೋದು 6 ಪಚ್ಚಿ ನೀಟಾಗಿ ಉಜ್ಕೊಳ್ಳಿ. ಈ ಥರ ಆಗುತ್ತೆ. ವೈಟು ಎಷ್ಟಿರುತ್ತೆ ಅಷ್ಟೊಂದು ಕೌಂಟ್ ಮಾಡಬೇಕು. 1 2 3 4. ಇವಾಗ ನಾವು ನಡೆಸ್ಬೇಕು ಇದನ್ನು. 1 2 3 4 ಈ ಥರನೇ ಆಡ್ತಾ ಇರಬೇಕು. ಇವಾಗ ಏನಾದರೂ ಫುಲ್ ಬ್ಲ್ಯಾಕ್ ಬಿದ್ದುಬಿಡ್ತು ಅಂದ್ಕೊಳ್ಳಿ, ಅವಾಗ ಏನಂತ ಕರಿತೀವಿ ಗೊತ್ತಾ? ಇದು 12 ನಡೆಸ್ಬೇಕು. ಅಕಸ್ಮಾತ್ ಏನಾದರೂ ಫುಲ್ ವೈಟ್ ಬಿತ್ತು ಅಂದರೆ ಇದು ಅರ್ಥ 6. ಇವಾಗ ಯಾವ ಥರ ಗೊತ್ತಾ ನಾವು ಹೋಗೋದು ಮನೆಯೊಳಗೆ? ಆಲ್ಮೋಸ್ಟ್ ಎಲ್ಲ ಹಳ್ಳಿಲಿರೋರಿಗೆಲ್ಲ ಗೊತ್ತಿರುತ್ತೆ. ಹಿಂಗೆ ಹೋಗ್ಬೇಕು, ಈ ಥರ ಬಂದು ಇಲ್ಲಿ ಒಳಗೆ ಹೋಗ್ಬೇಕು ನಾವು. ಇಲ್ಲಿದ್ಮೇಲೆ 1 2 ಬಿದ್ದರೆ ಇಲ್ಲಿಗೋಗಿ ಹಿಂಗೆ ಒಳಗೆ. ಆಮೇಲೆ ಈ ಥರ ಬಂದು ಇಲ್ಲಿ ಹಿಂಗೆ ಒಳಗೋಗಿ ಪುನಃ ಇಲ್ಲೊಂದು ಒಳಗೋಗ್ಬೇಕು. ಇವಾಗ ಒಳಗೋಗಿ ಹಿಂಗೆ ಬಂದು ಯಾರು 4 ಈ ಥರ ರನ್ ಮಾಡ್ತಾರೆ ಅವರೇ ವಿನ್ನು, ಸರಿನಾ? 3 ಐತಿ ಇಲ್ಲಿ, ಸಾರಿ 4. ನೋಡಿ ನಾನು ನಮ್ಮ ಅಜ್ಜಿ ಒಂದ್ಸಲ ಆಡಿ ತೋರಿಸ್ತೀವಿ. ಇವಾಗ ನೋಡಿ, ಇವಾಗ 3 ಬಿದ್ದೈತೆ. ನಾನು 3 ನಡೆಸ್ತೀನಿ.
ತಡಿ ಇವಾಗ ನಮ್ಮ ಅಜ್ಜಿ ಒಂದು ನೋಡಿ ಅಲ್ವ ಒಂದು ವೈಟ್ ಕಲರ್ ಬಿದ್ದೈತೆ, ಅದಕ್ಕೆ ಒಂದು 3. ಇದರಲ್ಲಿ ಇನ್ನೊಂದು ರೂಲ್ಸ್ ಐತೆ, ಯಾರು ಕಾಯಿ ಹೊಡಿತಾರೆ ಅಂದರೆ ಯಾರು ಇವಾಗ ನಾನಿಲ್ಲಿ ಇಡ್ತೀನಿ, ಇವಾಗ ನಮ್ಮ ಅಜ್ಜಿ ಇದು ಅನ್ಕೊಳ್ಳಿ, ನಮ್ಮ ಅಜ್ಜಿ ಅನ್ಕೊಳ್ಳಿ ಇದು ಪಿಚ್ಚಿ ನಮ್ಮ ಅಜ್ಜಿದು 3 ಬಿತ್ತು ಅಂದರೆ ಅವ್ರ ಮನೆಗೆ. ಸೇಮ್ ಲೂಡೋ ಥರನೇ ಇದು, ಕಾಯಿ ಹೊಡೆದ್ರೆ ಮಾತ್ರ ನಾವು ಒಳಗೋಗೋಕ್ಕಾಗೋದು. ತಡೀರಿ ನಾನು ಆಡ್ಬಿಟ್ಟು ಯಾರು ವಿನ್ ಆಗ್ತಾರೆ ಅಂತ ಲಾಸ್ಟ್ ಹೇಳ್ತೀನಿ. ನೋಡಿ ಇವಾಗ 12 ಅಂತ ಅರ್ಥ, ಎಲ್ಲ ಬ್ಲ್ಯಾಕ್ ಬಿದ್ದರೆ. A few moments later. ಗೈಸ್ ಲಾಸ್ಟಲ್ಲಿ ನಮ್ಮ ಅಜ್ಜಿ 2 ಬೀಳಿಸ್ಬಿಟ್ಟು ಕೊನೆಗೂ 1 ಮಾಡಿಬಿಟ್ರು. ಇವಾಗ ಅವರೇ ವಿನ್ನು. ಸರಿ, ಇಷ್ಟೇ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.